ಪಾಯ್ಸ ಪಾಯ್ಸ ಇಳಿಲ್ಲ ಇದೊಂಥರ ಬಂಡದ ಇದೆ ಒಟ್ಟಿನಲ್ಲಿ ಇವತ್ತು ನನ್ನ ಬೆಳೆಸಿ ತಿರ್ಗಾ ಬಿತ್ತು ಬ್ರೋ ಆಫ್ ಮಾಡಿ ಬ್ರೋ ಆಫ್ ಮಾಡಿ ಇಳಿರಿ ಕ್ರೇಜಿ ಸಾರ್ಥಕ ಆಯ್ತು ಗುರು ಮನು ನನ್ನ ಸಮುದ್ರ ನೀನು ಸಪ್ತ ಸಾಗರ ತಾಚೆಯಲ್ಲೋ ಸೊ ಸ್ಟೇ ರೀಚ್ ಆಗಿದ್ದೀವಿ ಸ್ಟೇ ರೀಚ್ ಆಗೋಷ್ಟರಲ್ಲಿ ಒಂದು 10 ಗಂಟೆ ಆಗಿತ್ತು ಆಲ್ಮೋಸ್ಟು ನೆನ್ನೆ ರಾತ್ರಿ 3 ಗಂಟೆ ಬಿಟ್ಟಾಗ ನೆಲಮಂಗಲ ಬಿಟ್ಟಾಗ 3 ಗಂಟೆ ಬಿಟ್ಟು ಸೆಂಟ್ರಲ್ ಒಂದು 2 ಸ್ಟಾಪ್ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಬರೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಸೊ ಸ್ಟೇಯಲ್ಲಿ ರೀಚ್ ಆಗಿಬಿಟ್ಟು ಇಲ್ಲಿಂದ ನಾವು ಇಲ್ಲಿ ಹತ್ತಿರದಲ್ಲೇ ಒಂದು ಉಕ್ಕಡ ವಾಟರ್ ಫಾಲ್ಸ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ, ಒಂಥರ ಅನ್ಎಕ್ಸ್ಪ್ಲೋರ್ಡ್ ವಾಟರ್ ಫಾಲ್ಸ್, ಸ್ವಲ್ಪ ಟ್ರಕ್ಕಿಂಗ್ ಎಲ್ಲ ಇದೆ. ಆ ಫಾಲ್ಸ್ ನೋಡಿಕೊಂಡು ಮತ್ತೆ ಬಂತು ಲಂಚ್ ಮಾಡಿಕೊಂಡು, ಲಂಚ್ ಆದಮೇಲೆ ಗಾಳಿಕೆರೆ ಹೋಗೋಣ ಅಂದ್ಕೊಂಡಿದ್ವಿ. ಗಾಳಿಕೆರೆ ಸುತ್ತಮುತ್ತ 1-2-3 ಪ್ಲೇಸ್ ಇದ್ದಾವೆ, ಎಲ್ಲ ಕವರ್ ಮಾಡ್ಕೊಂಡು ಬರ್ತೀವಿ. ಸೊ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಸೊ ಬನ್ನಿ ಆನ್ ದಿ ವೇ ಹಂಗೆ ಹೋಗ್ತಾ ಪ್ಲೇಸ್ ತೋರಿಸ್ತೀನಿ, ಸ್ಟೇ ತೋರಿಸ್ತೀನಿ ಎಲ್ಲ. ಬನ್ನಿ ಹೋಗೋಣ. ಇಲ್ಲ ಹೋಗುತ್ತಾ ಬನ್ನಿ. ಎಲ್ಲೋದ್ರೆ ಆಫ್ ರೋಡ್ ಬಿಡ್ಬೇಡಿ ನೀವು. ಸ್ವಲ್ಪ ಆಫ್ ರೋಡ್ ಇರಲೇಬೇಕು, ಅವಾಗಲೇ ಮಜಾ. ನೋಡಿ ಫ್ರೀಯಾಗಿ ಕಾಫಿ ಬೀನ್ಸ್ ಸಿಗುತ್ತೆ. ನಿಜವಾದ ಚೆರೀಸ್ ಥರ ಎಷ್ಟು ಚೆನ್ನಾಗಿ ಕಾಣ್ತಿದಲ್ಲ. ಅಪ್ಪ ಗಿಡದ ಹತ್ರ ಹುಷಾರು, ಹಾವಿರುತ್ತೆ. ಇಲ್ಲಿ ಬಿಡು, ಹಸಿರಾವು ಇಲ್ಲಿ ಬಿಡು. ಕಚ್ಚುತ್ತೆ. ಏನು ಮಾಡುತ್ತೆ? ಕಚ್ಚುತ್ತೆ ಕಣ್ಣಿಗೆ. ಕಣ್ಣು ಕಚ್ಚುತ್ತಾ? ಹ್ಞೂ, ಕಚ್ಚಲಿ ಬಿಡು. ನಾನು ಕಣ್ಣೋದ್ರೆ ಏನು ಮಾಡ್ತೀರಾ? ಹಾಂ, ನನ್ನ ಕಣ್ಣೋದ್ರೆ ಏನು ಮಾಡ್ತೀರಾ? ನನ್ನ ಕಣ್ಣು ಕಿತ್ತು ಕೊಡ್ತೀನಿ. ಇದೇ ಮಾತು. ಹಾಂ, ಹಂಗಾರೆ ಓಕೆ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? 145 ಕಿಲೋಮೀಟರ್. ಉಕ್ಕಡ ಇನ್ನು ಎಲ್ಲ ಹಳೇ ಮನೆಗಳೆಲ್ಲ ಇಲ್ಲಿ ಇಲ್ಲೆಲ್ಲ ಹಂಗೇನೆ, ಇನ್ನು ರಿನೋವೇಟ್ ಎಲ್ಲ ಅವ್ರ ಹತ್ರ ಕೋಟಿ ಕೋಟಿ ಇರ್ತವೆ. ಬಟ್ ಅವ್ರು ನೋಡೋಕೆ ಅದು ಕಾಣಿಸಲ್ಲ. ಅವ್ರ ಹತ್ರ ದುಡ್ಡಿಗೆ ಬೆಲೆ ಇರಲ್ಲ ಅವ್ರ ಹತ್ರ. ನೀನು ಹತ್ಕೊಂಡು ಹೋಗ್ಬೇಕಾ? ನಿಂಗೆ ತೋರಿಸ್ತಾ ಇದೆ, ಅವ್ರನ್ನ ಕೇಳಬೇಕಿತ್ತು. ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾ? ಸರ್ ಫಾಲ್ಸು ಹಿಂಗ ಮುಂದೆ ಹೋಗ್ಬೇಕಾ? ಯಾರಿಗೂ ಟಕ್ ಮಾಡಕ್ಕೆ ಇಷ್ಟ ಇಲ್ಲ ಎಲ್ಲ ಸ್ಟೇರ್ಸ್ ನೋಡಿದ ತಕ್ಷಣ ಎದ್ರುಕೊಂಡ್ಬಿಟ್ರು ಪಾಪ. ಪುನಃ ಹತ್ತಿಸ್ತಾನಪ್ಪ ಅಂತ. ಇಲ್ಲೂ ಹತ್ಬೇಕೀಗ. ಇಲ್ಲ ಫಾಲ್ಸ್ವರೆಗೂ ಗಾಡಿ ಹೋಗುತ್ತೆ ಅನಿಸುತ್ತೆ. ಇಲ್ಲ ಟ್ರಕ್ ಮಾಡಬೇಕಲ್ಲ, ಹೋಗ್ಬಿಟ್ಟು ಸ್ವಲ್ಪ ದೂರ ರೋಡಿಂದ ಬೆಟ್ಟ ಇಳಿದು ಹತ್ಬೇಕು. ಎಷ್ಟು ದೂರ ಹತ್ಬೇಕು ಗೊತ್ತಿಲ್ಲ, ನೋಡ್ಬೇಕು. ಇವತ್ತೇನಾದ್ರೂ ಜಾಸ್ತಿ ಟ್ರೆಕ್ಕಿಂಗ್ ಇದ್ರೆ ಎಲ್ಲರೂ ನಿಮ್ಮನ್ನ ಹಾಕೊಂಡು ಚಿಚ್ತಾರೆ. ಅಯ್ಯೋ, ಸಮುದ್ರದೊಳಗಡೆ ಬಿದ್ದ ಮೇಲೆ ಈಜಿ
ಕುಡಿಲೇಬೇಕು. ಟ್ರಿಪ್ ಅಂತ ಬಂದಮೇಲೆ ಮಾಡಲೇಬೇಕು. ಅದಕ್ಕೆ ಹೇಳಿದ್ದು ಮುಂಚೆನೇ ಡಿಸ್ಕ್ಲೇಮರ್ ಕೊಟ್ಬಿಡಿ, ನನ್ನನ್ನು ಮಾತ್ರ ಬಿಡಿಸ್ಬಿಡಿ, ಇಲ್ಲಾಂದ್ರೆ ಹೇಳಿ ಇಳ್ಕೊಂಡ್ಬಿಡ್ತೀನಿ. ಬೇಡ ಪಾಯ್ಸ ಆಗ್ಬಿಡೈತೆ. ಇಳಿಲ್ಲ ಹೇಳಿ ಇಳಿದು ಬಿಡ್ತೀನಿ. ಪಾಯ್ಸ ಪಾಯ್ಸ ಇಳಿಲ್ಲ. ಇದೊಂಥರ ಬಂಡದ ಇದೆ. ಒಟ್ಟಿನಲ್ಲಿ ಇವತ್ತು ನನ್ನ ಬೆಳೆಸಿ ಸ್ಟೇಗೆ ಕರ್ಕೊಂಡೋಗ್ಬೇಕು ಅನ್ನೋ ಬುದ್ಧಿ. ಅಮ್ಮಿ ಪಾಯ್ಸ ಆಗ್ಬಿಡೈತೆ. ಅಪ್ಪ, ಮುಂದೆ ಓಡ್ಸೋರ್ಗಲ್ಲ ಹಿಂದೆ ಕೂತ್ಕೊಳ್ಳೋರ್ಗೆ ಇರೋದು. ಇಲ್ಲಿ ಧೈರ್ಯ ಇರಬೇಕು. ಆಗೋಯ್ತು ಅಷ್ಟೇ. ಸದ್ಯ ಇಲ್ಲಿಂದ ಎಲ್ಲಿ? ಇಲ್ಲಿಂದ ಎಲ್ಲಿ? ಮೋಸ್ಟ್ಲಿ ಹಿಂಗೆ ಏನಾದ್ರು ಬೇಕೇನ? ಇದೆಲ್ಲ ಪ್ರೈವೇಟ್ ಪ್ಲೇಸು. ಇಲ್ಲಿ ನೋ ಎಂಟ್ರಿ. ಮೇ ಬಿ ಸ್ಟ್ರೈಟ್ ಅನ್ಸುತ್ತೆ. ಹಾಂ ಮೇ ಬಿ ಇಲ್ಲ, ಹಿಂಗೆ ಎಲ್ಲ ಹೋಗ್ಬೇಕು. ಅದು ಸ್ಟ್ರೈಟು. ಅಲ್ಲಿ ಗಾಡಿ ಹಾಕ್ಬಿಡಂಗ. ಕ್ಯಾಪ್ಟನ್ಗೆ ರೋಡ್ ಗೊತ್ತಿಲ್ಲ. ಹಲೋ ಏನು ದಿನ ಬಂದಿದ್ದೀನ? ಮೇ ಬಿ ಹೀಗೆ ಅನ್ಸುತ್ತೆ. ಹಾಂ ಹೀಗೆ ಹೋಗ್ಬೇಕು ಅನ್ಸುತ್ತೆ. ಅದೆಲ್ಲ ಪ್ರೈವೇಟ್ ಇದು. ಪಾಪ ಎಲ್ಲ ಕಷ್ಟಪಡ್ತಾ ಇದ್ದಾರೆ ಬರೋಕ್ಕೆ, ಇನ್ನೂ ಯಾರು ಬಂದೇ ಇಲ್ಲ. ಸರಿ ಸರ್. ಅಡ್ವೆಂಚರ್ ಗೈಡ್ಸ್ ಎಲ್ಲ ಬಂತು, ಹಿಮಾಲಯನ್ಸ್ ಬಂದ್ಬಿಡ್ತು. ಪಾಪ ಇನ್ಸೆಪ್ಟರು ಆಗ್ತಾ ಇಲ್ಲ. ಹಿಂಗೆ ಬರಬೇಕಿತ್ತು. ಅಲ್ಲ, ಹಿಂಗೆ ಬರಬೇಕಿತ್ತು. ಓ ಪಾಪ. ಬ್ರೋ ಹಿಂಗೆ ಬರ್ಬೇಕಿತ್ತು ಬ್ರೋ. ಓ ಅದು ಜಸ್ಟ್ ವೀಲು ರೋಲಿಂಗಲ್ಲೇ ಇದೆ. ಬ್ರೋ ಈಗ ಬಂದ್ಬಿಡ್ತೀರಾ? ಈಗ ಹಿಂಗೆ ಬಂದ್ಬಿಡ್ತೀರಾ? ಅಲ್ಲ ಹಿಂಗೆ ಬನ್ನಿ ಹೇಳ್ತೀನಿ, ಆಗುತ್ತಾ? ಮೆತ್ತಿಗೆ 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 ಮೆತ್ತಿಗೆ. ಅಯ್ಯೋ ಫುಲ್ ಪಾಯಸ ಆಗೋಯ್ತು. ಫುಲ್ ಪಾಯಸ ಪಾಯಸ. ಹಂಗೆ ಹಂಗೆ ಹೋಗ್ಬಿಡಿ, ಹಂಗೆ ಹೋಗ್ಬಿಡಿ ಹೇಳ್ತೀನಿ. ಅಷ್ಟೇ ಅಷ್ಟೇ, ಏನಿಲ್ಲ, ಅಷ್ಟೇ. ಈಸಿ 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 ಈಸಿ. ಓಯ್ ಸ್ಲೋ ಸ್ಲೋ. ಈಸಿ ಈಸಿ ಈಸಿ. ಹಾಂ ಅಷ್ಟೇ. ಅಲ್ಲಿ ಬರ್ಬೇಕಾಗಿತ್ತು ಬಾಮಿಕೊಂಡ, ಅದು ಆಫ್ ರೋಡು. ಸರಿಯಾಗಿ ಎದ್ದು ಬಿದ್ದು. ಅದಕ್ಕೆ ಪಾಪ ಅವ್ನು ಬಂದಿಲ್ಲ ಮೋಹನ್ ಲಾಸ್ಟ್ ಟೈಮು. ಕಾಲು ಕೆಳಗಡೆ ಇಟ್ಟಿಲ್ಲ. ನಡೀರಿ ನಡೀರಿ. ಕಾಲೇ ಕೆಳಗಡೆ ಇಟ್ಟಿಲ್ಲ, ಹೋಗ್ಬಿಟ್ಟ ಹಂಗೆ. ನೋಡ್ತಿದ್ದಾರಲ್ಲ, ಅಡ್ವೆಂಚರ್ ವೆಹಿಕಲ್ಸ್ ಬಂದ್ಬಿಡ್ತು. AD ವೆಹಿಕಲ್ಸ್ ಎಲ್ಲ ಹೋಗ್ಬಿಡ್ತು ಈಸಿಯಾಗಿ. ಹಿಮಾಲಯ ಬಂದ್ಬಿಟ್ಟು ಎಲ್ಲ ಬಂದ್ಬಿಡ್ತು. ಪಾಪ 650 ಮಾತ್ರ ಒದ್ದಾಡ್ತಿದೆ. ಫುಲ್ ಪಾಯಸ ಪಾಯಸ ಪಾಯಸ. ಇನ್ನ ಮುಂದಾಗಬೇಕು. ಓ ಗುರು, ಇದು ಖರಾಬ್ ಆಗಿದೆ ರೋಡು. ಹಿಮಾಲಯನ್ ಹೋಗ್ಬೋದು, ಹಿಮಾಲಯನ್ಸಲ್ಲಿ ಹೋಗ್ಬೋದು. ಹಾಂ ಇದೆ ಲಾಸ್ಟು, ಅಲ್ಲೇ ಎಷ್ಟು, ಅಲ್ಲೇ ಎಂಡಂತೆ. ಬ್ರೋ ಫಾಲ್ಸ್ ಇಲ್ಲ ಇದೆ, ಅಲ್ಲೇ ಗಾಡಿ ಎಲ್ಲ ಹಾಕ್ಬಿಡಿ. ಗಾಡಿ ಹಾಕ್ಬಿಡು. ಯಾಕಪ್ಪ ಕಷ್ಟಪಡ್ತಾ ಇದ್ದಾರೆ.
ಹೆಲ್ಪ್ ಬೇಕಂತೆ. ಮನಸ್ ತಗೊಂಬರ್ತೀಯಾ? ಬಾ ಬಾ ಬಾ. ಬಿತ್ತು ಗಾಡಿ, ಹೊಸ ಗಾಡಿ ಹಿಂಗೆ ನೆಲಕ್ಕೆ ಅಂತ ಬ್ರೋ 2 ನಿಮಿಷ ಇರಿ ಆರಾಮ್ಸೆ, ಏನಾಗಲ್ಲ, ಆರಾಮಾಗಿ ಹೋಗಿ. ಇದೇನಾ ಫಾಲ್ಸು? ಎಲ್ಲ ಶಬ್ದ ಇಲ್ಲ, ಅರಿತಾ ಇದೆ, ಮೇಲಿಂದ ಕೆಳಗೆ ಎಲ್ಲೂ ಬೀಳ್ತಾ ಇಲ್ಲ. ಸ್ಟಾಪ್ ಇಟ್ಕೊಂಡು ಬರ್ತಿದ್ದಾರೆ. ಕಲ್ಲಿದೆ. ಬೆಳಗ್ಗಿಂದ ಆಗಿರ್ಲಿಲ್ವಲ್ಲ. ಎಲ್ಲ ಆಫ್ ರೋಡ್ ಅಂತ ಎಲ್ಲ ಬಂದಿದ್ದಾರೆ. ಫುಲ್ ಸ್ಲಿಪ್ಪರ್ ಇದೆ, ಫುಲ್ ಸಾಹಸ ಮಾಡ್ತಾ ಇದ್ದಾರೆ. ಅದು ಹಿಮಾಲಯನ್ಸ್ ಮಾತ್ರ. ಇಲ್ಲಿದ್ದೀನಿ ನಾನು. ನನ್ನ ಮಧ್ಯೆ ಇಲ್ಲಿ ಬೇಡ. ಅಲ್ಲಿ ನಾಳೆ ನೋಡ್ಬೇಡ, ಈ ಕಡೆ ನೋಡು. ಅಲ್ಲಿ ನೋಡಿದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ನಿಲ್ಸ್ಕೊ. ಬಿತ್ತು ಗಾಡಿ. ಹಿಮಾಲಯನ್ನು ಫುಲ್ ಹೋಗೇ ಬರ್ತಿದೆ ಇಂಜಿನ್. ಬ್ರೋ ಯಾವತ್ತು ನೀರಲ್ಲಿ ರೈಸ್ ಮಾಡೋಕೆ ಹೋಗಬೇಡ. ಬಾ ಇರು. 450 ಹಿಮಾಲಯ ಬಿಟ್ಟು ಸರಿಯಾಗಿ. ಬಿಟ್ಟು ಬ್ರೋ ಆಫ್ ಮಾಡಿ ಬ್ರೋ, ಆಫ್ ಮಾಡಿ ಫುಲ್ ಆಫ್ ಮಾಡಿ. ಏನಾಗಲ್ಲ, ನೀನು ಇದೇಳು. ಕಾಲೆತ್ತು ಬನ್ನಿ ಸ್ವಲ್ಪ. ಹಾಂ ಅಲ್ಲಿ ಜಾಸ್ತಿ ಬೀಳೋದೇ ಆಯಿತು ಇವತ್ತು. ಅಲ್ಲಿ ಕಲ್ಲಿದೆ ಬ್ರೋ ಆ ಕಡೆ. ಹಂಗೆ ಗುರು, ಫಸ್ಟ್ ಟೈಮ್ ಏನು ಮಾಡೋಕ್ಕಾಗಲ್ಲ. ಏನಾಗಲ್ಲ ಬ್ರೋ, ಇದು ಏಯ್ ಬ್ರೋ ಗೇರ್ ಲಿವರ್ ಬಂಡಾಯ್ತು. ಮೇಲೆ ಹೋಗ್ಬೇಕಂತ. ಗೇರ್ ಲಿವರ್ ಬಂಡಾಯ್ತು ಬ್ರೋ. ಗೇರ್ ಲಿವರ್ ಬಂಡಾಯ್ತು. ಹೌದಾ? ಹಂಗಾರೆ ಹಂಗೆ ಯೂಟರ್ನ್ ನೋಡ್ಕೊಂಬಿಡು. ಬಾ ಹಿಂಗೆ ಹಚ್ಚೋಣ. ವಾಕ್ ಮಾಡ್ಬೇಕಷ್ಟೇ. ಗಾಡಿ ಇಲ್ಲೇ ಇರಲ್ಲ ಬ್ರೋ ಏನಾಗಲ್ಲ, ಕಾಮ್ ಡೌನ್. ಅದೇನಿಲ್ಲ, ಸುಮ್ಮನೆ ಏನೋ ತಗೊಂಡು ಹಿಂಗೆ ಮಾಡ್ಬೇಕಷ್ಟೇ, ಬೆಂಡ್ ಮಾಡ್ಬೇಕಷ್ಟೇ. ಅದನ್ನ ಆನ್ ಆಗಿದೆಯಾ? ಗಾಡಿ ಹಿಂದೆ ಹಂಗೆ ರಿವರ್ಸ್ ತೆಗಿತಾ ಇದ್ದಾರೆ. ಕ್ಲೀನಾಗಿ ಕಾಣ್ತಾ ಇದೆ ವಿಡಿಯೋನಲ್ಲಿ ಮಾತ್ರ. ಗಾಡಿ ಕ್ಲೀನಾಗಿ ಕಾಣ್ತಿದೆ ವಿಡಿಯೋನಲ್ಲಿ. ಗಾಡಿ ಕ್ಲೀನಾಗಿ ಕಾಣ್ತಿದೆ. ನನಗೆ ಗೇರ್ ಲಿವರ್ ಬೆಂಡ್ ಆಯ್ತು. ಹಾಂ ಗೊತ್ತು ಇದೆ. ಸೊ ನನ್ನ ಅಣ್ಣ ನಿಂತ್ಕೊಂಡಿದ್ದೇನೆ ಇಲ್ಲೇ. ಅವ್ರ ಗಾಡಿನ ಡ್ಯಾಮೇಜ್ ಮಾಡಿ. ಸೊ ಇದೇ ಲಾಸ್ಟ್ ಎಂಡ್ ಪಾಯಿಂಟು. ಈ ಕೂಡ ವಾಟರ್ ಫಾಲ್ಸ್. ಇಲ್ಲಿಂದ ವಾಟರ್ ಕ್ರಾಸ್ ಮಾಡಿಕೊಂಡು ನಡ್ಕೊಂಡು ಹಿಂಗೆ ಮೇಲೆ ಹೋಗ್ಬೇಕಂತೆ. ಗಾಡಿ ಹೋಗೋಕ್ಕೋಯ್ತು ಇದೇ ಸ್ಪಾಟಲ್ಲಿ 2 ಸಲ ಬಿಟ್ಟು ಹೊಸ 450 ಗೇರ್ ಲಿವರ್ ಬೆಂಡ್ ಆಯಿತು. 411 ಅಲ್ಲಿವರೆಗೂ ಹೋಗಿದೆ. ಮತ್ತು ಬರೋಕ್ಕೆ ಸಾಹಸ ಮಾಡ್ತಾವ್ರೆ.
ವೆಯ್ಟ್ 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 ನಿಧಾನಕ್ಕೆ 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 ಆರಾಮ್ಸೆ ಆರಾಮ್ಸೆ ಬೆಂಡಲ್ಲಿ ಮಾಡಕ್ಕೆ ಹೋಗ್ರಿ ಸ್ಟ್ರೈಟ್ ಮಾಡಿ ಸ್ಟ್ರೈಟ್ ಮಾಡಲಿ ಬ್ರೋ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ನಡ್ರಿ ಹೇಳ್ತೀನಿ ಅಲ್ಲಿ ಒಂಚೂರು ರೈಸ್ ಮಾಡಿ ರೈಸ್ ಮಾಡ್ಕೊಂಡು ಇಳಿಸಿ ಹಾಗೆ ಓಕೆ ಒಂದಂಗೆ ಹೋಗ್ಬಿಡಿ ಹಿಂಗೆ ಹಿಂಗೆ ನನಗೆ ಓ ದಬಾಯಿಸಿ ಹೋಗಿ 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 ಹಂಗೆ ಹೋಗಿ ನಿಲ್ಸಬಿಡಿ ಫೋನಿದೆ ಫೋನಿದೆ ವಾಟರ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು ಈ ಪ್ಲೇಸು ತುಂಬ ಜನ ಗೊತ್ತಿಲ್ಲ. ಚಿಕ್ಕಮಂಗ್ಳೂರು ಅಂದರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ, ಬರೀ ಬಾಬುಡಂಗಿರಿ ಬರೀ ಮುಳ್ಳಂಗಿರಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಈ ಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್. ಸೊ ಹಾಂ, ಹೋಮ್ಸ್ಟೇ ಅವ್ರು ಹೇಳಿದ ಪ್ರಕಾರ ರೋಡು ಹಿಂಗೆ ಹಿಂಗೆ ಹೋಗ್ತಾ ಇರುತ್ತಂತೆ, ಹಿಂಗೆ ಹೋಗ್ತಾನೆ ಇರಬೇಕಂತೆ. ಮತ್ತೆ ರೈಟು. ಬನ್ರಿ 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 ಬೇಗ. ವಯಸ್ಸಾಗೋಯ್ತು ಪಾಪ, ನಮ್ದು ನಿಮಗೆ ವಯಸ್ಸಾಯ್ತು. ದಮ್ ಹೊಡೆದು ವಯಸ್ಸಾಗೋಯ್ತು. ಸತಿ ಅದು ಯಾವುದೋ ಏ ಲೀಚು ಎಲ್ಲಿ ಲುಕ್ ಕೊಡ್ತಾವ್ರಲ್ಲೇ. ಇಲ್ಲ ನನಗೆ ಭಯ ಇಲ್ಲ, ನಂಗೆ ಕಚ್ಕೊಂಡಿನಿ ತುಂಬ. ಬ್ರೋ ಅದನ್ನು ಇದಾಗಲ್ವಾ ಉರಿಯಲ್ವಾ? ಏನೂ ಆಗಲ್ಲ ಬ್ರೋ, ಸ್ವಲ್ಪ ನೋವುತ್ತೆ, ಬ್ಲಡ್ ಹೋಗುತ್ತೆ ಅಷ್ಟೇ. ಒಂದಿನ ಕೆಡ್ತಾ ಬರುತ್ತೆ ಅಷ್ಟೇ ಬ್ರೋ. ಫಸ್ಟ್ ಡೇ ಏನಿಲ್ಲ ಡಿಸೆಂಟ್ ಆಗಿರುತ್ತೆ, ಸೆಕೆಂಡ್ ಡೇ ರಕ್ತ ಕಣ್ಣೀರಲ್ಲಿ ಉಪೇಂದ್ರ ಕೆರ್ಕೊಂತಿರ್ತಾನೆ, ಹಂಗೆ ಕೆರ್ಕೊಂತ ಇರ್ತೀರ. ಕಾಂಟ ಮೂರನೇ ದಿನಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಅದು ಇಲ್ಲ, ಒಂದಿನ ಅಷ್ಟೇ. ಏನಿಲ್ಲ, ನಂಗೊಂದು ವಾರ ಇತ್ತು. ಲೀಚೆ ಕಚ್ಚಿ ಯಾರಿಗೆ ಬ್ಯಾಡ್ ಬ್ಲಡ್ ಜಾಸ್ತಿ ಇರುತ್ತೋ ಅವ್ರಿಗೆ ಜಾಸ್ತಿ ಕೆಡ್ತಾ ಬರುತ್ತೆ. ಎಂಥದ್ದು ಇಲ್ಲ. ಹೋಗ್ತಾ ಹೋಗ್ತಾ ತುಂಬ ಸ್ಟೀಪ್ ಬರ್ತಿದೆ. ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ಬಂದಿದ್ದೀವಿ ಒಳಗಡೆನೆ, ಇನ್ನೂ ಸಿಗಲಿಲ್ಲ. ಅವನು ಇದು ವೀಲಾಗ್ ಮಾಡ್ತಾನೆ, ವೀಲಾಗಲ್ಲಿ ನೋಡಿದವ್ರು ಏನು ಅನ್ಕೊಂತಾರೆ, ಎಡಿಟ್ ಮಾಡಲ್ಲ ಮನೋಜ್, ಹಂಗೆ ಹಾಕ್ಬಿಡ್ತಾನೆ ನೋಡಿ ಫಾರೆಸ್ಟ್ ಒಳಗಡೆ ಗಣ್ಣ ಹೇಳ್ತಿ ಜಗಳ ಆಡ್ತಾ ಇದ್ದಾರೆ ಅಂತ, ಅದನ್ನೇ ಹಾಕ್ಬಿಡ್ತೀನಿ ತಮ್ಮನೇಲು, ಟ್ಯಾಗ್ಲೆ ತಮ್ಮನೇಲಿ ಅದೇ ಹಾಕ್ಬಿಡ್ತಾನೆ. ಕಾಡಿನ ಮಧ್ಯ ಜಗಳ ಕ್ವಶನ್ ಮಾರ್ಕ್ ಯಾರ್ದು ಅಂತ ವ್ಯೂಗಳು ಜಾಸ್ತಿ ಆಗ್ಬಿಡ್ತವೆ ಅಲ್ವಾ ಬ್ರೋ? ಒಳ್ಳೆ ಐಡಿಯಾ ಕೊಟ್ರಿ. ಹಾಂ, ಹುಡುಗಿಯರು ಹೇಳಿದರೆ ಪಾಲಿಸಬೇಕು. ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಫಾರೆಸ್ಟ್ ಅಲ್ಲ ಇದು, ಟೀ ಎಸ್ಟೇಟು, ಕಾಫಿ ಎಸ್ಟೇಟು. ಇಷ್ಟು ದೀಪ ಒಳಗಡೆ ಇದೆ, ದೀಪ ಇದೆ. ಹಾಂ, ನೀನು ತಿನ್ಕೊಳ್ಳಮ್ಮ, ಬಾಯ್ಲಾಕು. ಲಾಸ್ಟ್ ಸ್ಟ್ರೆಚ್ ಅನಿಸುತ್ತೆ, ಫಾಲ್ಸ್ ಆಲ್ಮೋಸ್ಟ್ ಹತ್ರ ಬಂತು. ಇಲ್ಲಿ ಬರ್ತಾ ದೂರ ಕೇಳಿಸಿದೆ. ನೋಡೋಣ, ಅಲ್ಲೊಂದು ಮೇಲೆ ಒಂದು ಜರಿ ಬೀಳ್ತಿದೆ. ಹಿಂಗೆ ನೋಡಿ, ಮೋಸ್ಟ್ ಬಂದ್ವಿ. ಮೋಸ್ಟ್ಲಿ ಇಲ್ಲಿ ಹತ್ಬೇಕು ಅನ್ಸುತ್ತೆ. ಹತ್ತದ ಕಡೆಗೆ ಓಹ್, ಇಲ್ಲಿಂದ ಹಿಂಗೆ ಹತ್ಕೊಂಡು ಹಿಂಗೆ ಹೋಗ್ಬೇಕು ಇವಾಗ. ಬನ್ನಿ ನಡಿ, ಸೈಡ್ ಬಾಳ್ತೀನಿ, ಕ್ಯಾಮ್ರಾ ಹಿಡ್ಕೊ. ಇದೇನಾ ಪ್ಲೇಸ್ ಕರೆಕ್ಟ್? ಕನ್ಫರ್ಮ್ ಇದೆ ಬ್ರೋ ಅಲ್ಲಿ ಇಟ್ಕೊಳ್ಳಿ. ಹಾಂ
ನೋಡಿ ಈಗ ಒಂದು ನಿಮಿಷ. ಬ್ರೋ ಇವರೆಲ್ಲ ಹೆಂಗ್ ಹಾಕ್ಸೋದು? ಮಾಡ್ತಾ ಇದ್ದೀನಿ. ಹತ್ತಿ 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 ಏ ಬ್ರೋ ಅಲ್ಲ ಆಗಲ್ಲ, ಬನ್ನಿ. ಏ ಬ್ರೋ ಬಿಡಿದಾರೆ. ಕರೆಕ್ಟಾಗಿ ಮಾಡಿಬಿಡಿ ನಾ ಸೈಡ್ ನಾನು ಹೆಂಗ್ ಮಾಡ್ಲಿ? ನಾನು ದುಡ್ಡು ಆಗ್ತದೆ ನಿಂಗೆ. ಹತ್ತದು ಆ ಕಡೆ ದಾರಿ ಇದೆ ಅಂತೆ. ಆ ಕಡೆ ದಾರಿ ಇದೆಯೇನೋ? ಇಳಿರಿ ಇಳಿರಿ ಹುಷಾರು. ವಾವ್ ಬ್ಯೂಟಿ. ಅಲ್ಲಿ ಕಾಣ್ತಿದೆಯಲ್ಲ ಫಾಲ್ಸು, ಅಲ್ಲಿ ಮೇಲಿಂದ ಬೀಳ್ತಿದೆ. ಹಂಗೆ ಬಿದ್ದು ಕ್ರೇಜಿಯಾಗಿ ಹಿಂಗೆ ಹೋಗ್ತಿದೆ. ಹಿಂಗಿದೆ ನೋಡಿ ಈ ಕಡೆ. ಈ ವಾಟರ್ಫಾಲ್ ನಾಯ್ಸಲ್ಲಿ ನಂದು ನಾಯ್ಸ್ ನಾನು ಮಾತು ಕೇಳ್ಸುತ್ತಾ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಫಾಲ್ಸ್ ನೋಡೋಕ್ಕೆ 3 ಕಿಲೋಮೀಟ್ರ್ ಆಫ್ ರೋಡು, ಆಲ್ಮೋಸ್ಟ್ 1-1.5 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡ್ಕೊಂಬಂದ್ವಿ. ಬಟ್ ಕ್ರೇಜಿ, ಸಾರ್ಥಕ ಆಯಿತು ಗುರು. ಬ್ಯೂಟಿಫುಲ್, ಒಳ್ಳೆ ಅಡ್ವೆಂಚರಸ್ಸು, ಒಳ್ಳೆ ನೇಚರ್ ಮಧ್ಯ ಇರೋ ಫಾಲ್ಸ್, ರುಕುಡ ವಾಟರ್ ಫಾಲ್ಸ್. ಆಣದೇ ಇದು ನದಿ.